ಪುರುಷರು ಬೇರೆ ಅನ್ನೋ ಒಂದು ಮಾಡಬಾರ್ದು. ಇಲ್ಲಿ ಆತ್ಮಕ್ಕೆ ಲಿಂಗಭೇದ ಇಲ್ಲದು ಅಂತ ಹೇಳ್ತಾರೆ. ಗೊಗ್ಗವೇ ಮತ್ತೊಬ್ಬ ವಚನಕಾತಿ ಏನು ಹೇಳ್ತಾಳೆ, ಜ್ಞಾನಕ್ಕೆ ಹೆಣ್ಣು ಗಂಡೆಂಬ ಭೇದವಿಲ್ಲ. ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಹೆಣ್ಣು ಗಂಡು ಎಂಬ ಭೇದ ಇಲ್ಲ, ಎಲ್ಲರೂ ಸಮಾನರು. ಯಾಕೆಂದರೆ ವೈದಿಕ ಸಂಸ್ಕೃತಿಯ ಕಾಲದಲ್ಲಿ ಸ್ತ್ರೀಯರಿಗೆ ಉನ್ನತ ವ್ಯಾಸಂಗವನ್ನು ಪಡ್ತಕ್ಕಂಥ ಅವಕಾಶಗಳೇ ಇರಲಿಲ್ಲ. ಅವಳು ಸ್ತ್ರೀಯರು ಪುರುಷನಿಗೆ ಅಡಿಯಾಳಾಗೇ ಬದುಕಬೇಕಾಗಿತ್ತು ವಿನಃ ಆಡಳಿತದಲ್ಲಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಅವಳು ಮುಂದಾಗೋಕ್ಕೆ ಅವಕಾಶನೇ ಇರಲಿಲ್ಲ. ಆದರೆ ಅಂಥ ಸಂದರ್ಭಗಳನ್ನ ಲಿಂಗ ಸಾಮರಸ್ಯವನ್ನು ತರಬೇಕು ಅನ್ನೋ ಉದ್ದೇಶದಿಂದ ವಚನಗಳ ಮೂಲಕ ಲಿಂಗ ಸಾಮರಸ್ಯವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಕೀರ್ತಿ ನಮ್ಮ ವಚನಕಾರರಿಗೆ ಸಲ್ಲತ್ತೆ. ಮತ್ತು ಆಯ್ದಕ್ಕೆ ಲಕ್ಕಮ್ಮ ಒಂದೊಂದು ಸ್ತ್ರೀ ಸಮಾನತೆಗೆ ಸಂಬಂಧಪಟ್ಟಂತೆ ಅಥವಾ ಲಿಂಗ ಸಮಾನತೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಾತು ಹೇಳ್ತಾರೆ. ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂದುಡೆಯಲ್ಲುಂಡೆ. ಇದು ಸ್ತ್ರೀ ಸಮಾನತೆಗೆ ಸಂಬಂಧಪಟ್ಟಂತೆ ನಮ್ಮ ವಚನಕಾರರು ಹೇಳಿರ್ತಕ್ಕಂಥ ಒಂದು ಪ್ರಮುಖವಾದ ವಚನ. ಯಾಕಂದರೆ ಆಗಿನ ಕಾಲದಲ್ಲಿ ನೋಡಿ, ಏನು ಕೂಡಲ ಸಂಗಮದಲ್ಲಿ ಏನೋ ಅನುಭವ ಮಂಟಪವನ್ನು ನಮ್ಮ ಬಸವಣ್ಣನವರು ಸ್ಥಾಪನೆ ಮಾಡಿದ್ರು, ಅದನ್ನು ನಾವು ವಿಶ್ವದ ಮೊದಲ ಪಾರ್ಲಿಮೆಂಟ್ ಅಂತ ಕರಿತೀವಿ. ಯಾಕಂದರೆ ಅಲ್ಲಿ ಯಾವುದೇ ಮತ, ಜಾತಿ, ಮತ, ಧರ್ಮ, ಆಚಾರ, ವಿಚಾರ, ಲಿಂಗ ಭೇದವಿಲ್ಲದೆ ಎಲ್ಲ ವ್ಯಕ್ತಿಗಳು ಕೂಡಿ ತಮ್ಮಲ್ಲಿರ್ತಕ್ಕಂಥ ವಿಚಾರವನ್ನು, ಸದ್ವಿಚಾರಗಳನ್ನು ಹಂಚಿಕೊಳ್ಳೋಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಒಂದು ಪ್ರಮುಖವಾದ ಘಟ್ಟ ಆ ಕಾಲದ್ದು. ಈಗ ಲಿಂಗ ಸಮಾನತೆ ಆದಮೇಲೆ ದಾಂಪತ್ಯ ಧರ್ಮ ಶ್ರೇಷ್ಠ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಚನಕಾರರು ಏನು ಹೇಳಿದ್ದಾರೆ. ನಾನು ಈ ಇಲ್ಲಿ ದಾಂಪತ್ಯ ಧರ್ಮ ಶ್ರೇಷ್ಠವಾದುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು. ಯಾಕೆ ಈ ವಿಚಾರ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ಅಂತಂದರೆ, ಸಮಾಜ ಕಟ್ಟುವಲ್ಲಿ ವಚನಕಾರರ ಪಾತ್ರ ಅನ್ನೋ ವಿಚಾರಕ್ಕೆ ತೊಗೊಳ್ಬೇಕಾದ್ರೆ ಇದನ್ನು ಯಾಕೆ ತೊಗೊಂಡೆ ಅಂತಂದರೆ, ನೋಡಿ ಇವತ್ತು ನಮ್ಮ ದಾಂಪತ್ಯ ಜೀವನ, ಆಧುನಿಕ ದಾಂಪತ್ಯ ಜೀವನ ಒಡೆದು ಹೋಗ್ತಾ ಇದೆ. ಮೊಬೈಲ್ಗಳಿಂದ, ಇತರ ಒಂದು ವಸ್ತುಗಳ ಬಳಕೆಯಿಂದ ಇವತ್ತು ಒಡೆದೋಗ್ತಾ ಇದೆ. ಪತಿ ಪತ್ನಿಯರಲ್ಲಿ ಒಂದು ಸಾಮರಸ್ಯದ ಕೊರತೆ ಉಂಟಾಗ್ತದೆ. ಕೇವಲ ನಿನ್ನ ಮೊಬೈಲಲ್ಲಿರ್ತಕ್ಕಂಥ ಪಾಸ್ವರ್ಡ್ ನನಗೆ ಹೇಳಿಲ್ಲ, ನೀನೇನೋ ನೋಡ್ತಾ ಇದೆ, ಯಾರಿಗೋ ಚಾಟ್ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಒಂದು ಸಾಮರಸ್ಯದ ಕೊರತೆಯಿಂದ ಒಡೆದೋಗ್ತಾ ಇದೆ, ವಿಚ್ಛೇದನಗಳಾಗ್ತಾ ಇದ್ದಾವೆ. ಆದರೆ ನಮ್ಮ ಶಿವಶರಣರು ದಾಂಪತ್ಯ ಧರ್ಮ ಶ್ರೇಷ್ಠವಾದುದು ಅನ್ನೋದು ಹೇಳೋದಕ್ಕೆ ಮುಂದಾಗಿದ್ದಾರೆ. ಶರಣ ಪರಂಪರೆಯಲ್ಲಿ ಸಂಸಾರ ತ್ಯಾಜ್ಯವಲ್ಲ, ಸನ್ಯಾಸ ಶ್ರೇಷ್ಠವಲ್ಲ, ನೈಸರ್ಗಿಕವಾದ ಇಂದ್ರಿಯ ಸುಖವನ್ನು ಸಾತ್ವಿಕವಾಗಿ ಅನುಭವಿಸುವುದರ ಮೂಲಕ ಪರಿಪೂರ್ಣ ಜೀವನವನ್ನು ನಡೆಸಬೇಕು ಅನ್ನೋದೇ ನಮ್ಮ ಶಿವಶರಣರ ಹೇಳಿಕೆ. ವ್ಯಕ್ತಿಯ ದಾಂಪತ್ಯ ಜೀವನ ಆತನ ಸಾಧನೆ ಮತ್ತು ಸಿದ್ಧಿಗೆ ಆತಂಕಕಾರಿಯಾಗೋದು ಯಾವತ್ತೂ ಇಲ್ಲ. ಶರಣರು ತಾವು ಸಾಂಸಾರಿಕ ಜೀವನ ನಡೆಸೋದ್ರ ಜೊತೆಗೆ ಆದರ್ಶ ಜೀವನವನ್ನು ನಡೆಸಿ ಸತಿಪತಿ ಇಬ್ಬರು ಸಿದ್ಧಿಯ ಶಿಖರವನ್ನು ಏರಿರ್ತಕ್ಕಂಥ ಉದಾಹರಣೆಗಳು ಜಾಸ್ತಿ ಇದೆ. ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಇಂದ್ರಿಯ ನಿಗ್ರಹ ಮಾಡಿದರೆ ಬಂದು ಕಾಡ್ದವು ದೋಷಮ್ಮಗಳು, ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು. ಸತಿಪತಿ ರತಿಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯರು, ಸತಿಪತಿ ರತಿ ಭೋಗವ ಬಿಟ್ಟರೆ ಸಿಂಧು ಬಳ್ಳಾರರು ಅಂತ ಹೇಳ್ತಾರೆ. ಆದರೆ ದಾಂಪತ್ಯ ಜೀವನ ಅನ್ನೋದು ಯಾವ ಮಟ್ಟಿಗೆ ಇರಬೇಕು ಅಂತಂದರೆ ಸತ್ಯ, ನಿಷ್ಠೆ ಮತ್ತು ಶುದ್ಧವಾಗಿರಬೇಕು. ಅಂತರಂಗದಲ್ಲಿ ಬಹಿರಂಗದಲ್ಲಿ ಪತಿ ಪತ್ನಿಯರಿಬ್ಬರು ಶುದ್ಧವಾಗಿದ್ದಾಗ ಮಾತ್ರ, ಏಕ ವಿಚಾರಗಳನ್ನು ಮಾಡಿಕೊಂಡಾಗ ಮಾತ್ರ ಅವರ ಕೌಟುಂಬಿಕ ಜೀವನ ನೆಮ್ಮದಿಯುತ ಜೀವನ ಆಗತ್ತೆ ಅಂತ ಹೇಳ್ಬಿಟ್ಟು ಸತಿಪತಿಗಳಲ್ಲೊಂದಾದ ಭಕ್ತಿಯೇ ಮಾತ್ರ ಶಿವನಿಗೆ ಹಿತವೆನಿಸುತ್ತದೆ ಅನ್ನೋದು ನಮ್ಮ ವಚನಕಾರರ ಮಾತು. ಇಲ್ಲಿ ಸಮಯದ ಅಭಾವ ಇದೆ ಅನ್ನೋದು ಹೇಳ್ಬಿಟ್ಟು ಚೀಟಿ ಬಂದಿದೆ. ಇನ್ನು ಸಾಕಷ್ಟು ವಚನಗಳನ್ನು ಹೇಳ್ತಕ್ಕಂಥ ಒಂದು ಉತ್ಸಾಹ ನನ್ನಲ್ಲಿತ್ತು. ಆದರೆ ಸಮಯದ ಅಭಾವ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಧ್ಯವಾದ ಮಟ್ಟಿಗೆ ಇದರ ಬಗ್ಗೆ ಉಲ್ಲೇಖ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಮತ್ತೊಮ್ಮೆ ಜ್ಞಾಪಕ ಮಾಡ್ತಾ ಇದ್ದೀನಿ, ಏನಿದೆ ಗುಪ್ತ ವಚನಕಾರರು ಅಥವಾ ಎಲೆಮರೆಯ ಕಾಯಾಗಿರ್ತಕ್ಕಂಥ ಅನೇಕ ವಚನಕಾರರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಕಾರ್ಯಕ್ರಮವನ್ನು ನಮ್ಮ ಬಸವ ಟಿ ವಿ ಆಚರಣೆ ತರ್ತಾ ಇದೆ. ಶರಣ ಚರಿತಾಮೃತ ಅಂಥೇಳಿ, ಆ ಶರಣ ಚರಿತಾಮೃತ ಕಾರ್ಯಕ್ರಮದಲ್ಲಿ ನೀವು ಕೇಳಿಡ್ದಿರ್ತಕ್ಕಂಥ ಅನೇಕ ಜನ ಗುಪ್ತ ವಚನಕಾರರ ವಚನಗಳು ಅವರು ಸಮಾಜಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಅನ್ನೋ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ಪ್ರಸಾರ ಆಗ್ತಾಯಿದೆ. ಎಲ್ಲರೂ ಅದನ್ನು ನೋಡೋದ್ರ ಮೂಲಕ ಪ್ರೋತ್ಸಾಹ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಅವಕಾಶಕ್ಕೆ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ.